ನಮ್ಮ ಕಾಲದಲ್ಲಿ ರಾಮ ಮಂದಿರವನ್ನ ನೋಡುವಂತ ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಒಂದೇ ಒಂದು ನನ್ಗನ್ಸೋದೇನು ಅಂತಂದ್ರೆ, ಇವತ್ತು ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ದಾರೆ, ನಾನು ಕಠಿಣವಾದ ವ್ರತವನ್ನ 11 ದಿನ ಆಚರಣೆ ಮಾಡ್ತೀನಿ, ಉಪವಾಸದಲ್ಲಿದ್ದು ಮಾಡ್ತೀನಿ ಅಂತ. ಯಾರ್ಯಾರು ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಅಧಿಕಾರ ಏನು ಅಂತ ಕೇಳಿದವರೆಲ್ಲ ಇವತ್ತು ಬಾಯಿ ಮುಚ್ಕೊಂಡು ಕೂತಿರ್ಬೇಕು. ಆ ತರದ ಒಂದು ಉತ್ತರವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಮತ್ತು ಅವ್ರ ವೃತ ಹೇಗಿರುತ್ತೆ ಅಂತ ಯಾರಿಗೂ ಅನುಮಾನ ಇಲ್ಲ. ನನಗೊಂದು ಅನ್ಸುತ್ತೆ, ಮೊದಲನೇ ಬಾರಿಗೆ ರಾಮ ವಾಪಸ್ ಬಂದಿದ್ದು ಯಾಕೆ ಗೊತ್ತಾ? ಬರ್ತಿರ್ಲಿಲ್ಲ ಅವನು ನನ್ನ ತಮ್ಮನಿಗೆ ರಾಜ್ಯ ಇಷ್ಟ ಆಗಿದೆ ಅಂದ್ರೆ ಅಲ್ಲೇ ಇರಲಿ ಅಂತ ಇಡಿಸ್ತಿದ್ದ. ಆದ್ರೆ ಅವನು ಒಂದು ಮಾತು ಹೇಳಿದ್ದ, ನೀನು ಒಂದಿನ ತಡವಾಗಿ ಬಂದ್ರೆ ನಾನು ಅಗ್ನಿಗೆ ಆಹುತಿ ಆಗ್ತೀನಿ ಅಂತ ಅಗ್ನಿ ತಯಾರು ಮಾಡ್ಕೊಂಡು ಕೂತ್ಕೊಂಡಿದ್ದ. ಆಂಜನೇಯ ಬರ್ತಾನೆ, ಅಗ್ನಿಯನ್ನು ನೋಡ್ತಾನೆ, ಅವನು ಕಣ್ಣೀರು ಸುರಿಸಿ ಹೇಳ್ತಾನೆ, ರಾಮ ಎಂತ ತಮ್ಮನ್ ಪಡ್ಕೊಂಡ್ ಬಿಟ್ಟಿದ್ಯಾ ನೀನು ಒಂದಿನ ತಡ ಆದ್ರೆ ಅಗ್ನಿಗೆ ಹಾರ್ಬಿಡ್ತಾನೆ ಅಂತ. ನನಗನ್ಸುತ್ತೆ ನರೇಂದ್ರ ಮೋದಿ ಅವರು 2ನೇ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನೀನು ಬರಲಿಲ್ಲ ಅಂತಂದ್ರೆ ನಾನು ಹಾರ್ಬಿಡ್ತೀನಿ ಅಂತ ಹೇಳಿದ್ರೇನೋ. ಹಿಂಗಾಗಿ ರಾಮ ಓಡ ಬಂದಿದ್ದಾನೆ, 2ನೇ ಬಾರಿಗೆ ನಾನು ಬಂದೇ ಬರ್ತೀನಿ ಅಂತ ಅವರು ನಮ್ಮ ಮುಂದೆ 2ನೇ ಬಾರಿ ಓಟ್ ಕೊಡಿ ಅಂತ ಕೇಳುವಾಗ ರಾಮನನ್ನು ಕರ್ಕೊಂಡು ಬಂದು ನಿಲ್ಸಿದ್ದಾರೆ. ನಾನು ಕರ್ಕೊಂಡ್ ಬಂದಿದ್ದೀನಿ ಅಂತ ನನಗೆ ಆವಾಗ್ಲೂ ಅನ್ಸುತ್ತೆ ಈ ವಿಚಾರ ಕೇಳುವಾಗ. ಹೋರಾಟದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಇನ್ನೊಂದು ಅರುಣ್, ಬಾಬ್ರಿ ಕಟ್ಟಡದ ಬಗ್ಗೆ ಅವ್ರು ಮಾತನಾಡ್ತಾ ಇದ್ರು. ಆ ಬಾಬರ್ಗೇನಾದ್ರೂ ಮುಂದೊಂದ್ ದಿನ ರಾಮ ಜನ್ಮಭೂಮಿ ಇದು ಅಂತ ಮತ್ತೆ ಇದನ್ನ ಕೆಡವಿ ಅದ್ರ ಕುರುಹುಗಳನ್ನ ತೆಗಿತಾರೆ ಅಂತ ಗೊತ್ತಿದ್ರೆ ಬಹುಶಃ ಅದನ್ನ ಉಳಿಸ್ತಾನೆ ಇರ್ಲಿಲ್ವೇನೋ. ನಾನು ಪ್ರತಿಯೊಂದಕ್ಕೂ ಒಂದು ಯಾಕೆ ಹೇಳ್ತೀನಿ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಡೆಮೋಗ್ರಫಿಕಲ್ ಆರ್ಡರ್ ಚೇಂಜ್ ಆದ್ರೆ ರಾಮ ಮರ್ತೋಗ್ಬಿಡ್ತಾನ ಅಂತ ನನಗೂ ಭಯ ಇದೆ. ಡೆಮೋಗ್ರಫಿಕಲ್ ಆರ್ಡರ್ ಅಂದ್ರೆ ಏನು? ಇವತ್ತು 80% ಹಿಂದೂಗಳಿದ್ದೀವಿ, ಹಿಂಗಾಗಿ ರಾಮ ಅಂತೀವಿ. 80% ಜಾಗದಲ್ಲಿ 80% ಮುಸ್ಲಿಮರು, 20% ಹಿಂದೂಗಳಿದ್ದಿದ್ರೆ ರಾಮ ಉಳ್ಕೊಳ್ತಿದ್ನ? ನನಗೆ ಅನುಮಾನ ಇದೆ. ಯಾಕೆ ಅಂತಂದ್ರೆ, ಮೊಹಮ್ಮದ್ ಬಿನ್ ಕಾಸಿಂ ಉರುಳಿಸಿದ ಸೂರ್ಯ ಮಂದಿರದ ಕುರಿತಂತೆ ಈ ದೇಶದ 99% ಜನಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಆ ಜಾಗ ಯಾವುದನ್ನ ಮೂಲ ಸ್ಥಾನ ಅಂತ ಕರೆದು ಭವ್ಯವಾಗಿದ್ದ ರಾಮ ಮಂದಿರ, ಮಥುರಾದ ಕೃಷ್ಣ ಮಂದಿರ, ಕಾಶಿಯ ಶಿವ ಮಂದಿರ ಹೇಗಿತ್ತೋ ಅಷ್ಟೇ ವೈಭವದ ಮಂದಿರ, ಅದಕ್ಕಿಂತಲೂ ಒಂದು ತೂಕ ಹೆಚ್ಚಾಗಿದ್ದ ಸೂರ್ಯ ಮಂದಿರ ಮೂಲ ಸ್ಥಾನದಲ್ಲಿತ್ತು. ಅವನು ಉರುಳಿಸಿದ, ಯಾರಿಗೂ ಗೊತ್ತೇ ಇಲ್ಲ. ಯಾಕೆಂದ್ರೆ ಮೂಲ ಸ್ಥಾನ ಮುಲ್ತಾನ್ ಆಯ್ತು, ಅಲ್ಲೆಲ್ಲ ಜನಾಂಗವೇ ಬೇರೆ ಆಯ್ತು, ಮರ್ತೆ ಹೋಗ್ಬಿಟ್ವಿ ಅಂತ. ಉತ್ತರ ಪ್ರದೇಶದಲ್ಲಿ ಇವತ್ತು ಸಮರ್ಥವಾಗಿರುವಂತಹ ಒಂದು ನಾಯಕತ್ವ ಇದೆ, ದೇಶಕ್ಕೊಂದು ಸಮರ್ಥವಾದ ನಾಯಕತ್ವ ಇದೆ ಅಂತ ಹೃದಯದಲ್ಲಿರೋ ರಾಮನನ್ನ ಎದುರಿಗೆ ತರಿಸಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ನಾವು ಮರೆಯುವಂತಿಲ್ಲ ಅಂತ ನನಗೆ ಅನ್ಸುತ್ತೆ ಅಂತ ಈ ಸಂದರ್ಭದಲ್ಲಿ. ಇನ್ನೂ ಒಂದು ಮರಿಬಾರ್ದು ಅಂತ ಅವ್ರು ಹೇಳಿದ್ದನ್ನ ನಾನು ಎಂಡಾರ್ಸ್ ಮಾಡ್ತಾ, ಆದ್ರೆ ಇಸ್ರೇಲ್ ನಮಗೊಂದು ರೋಲ್ ಮಾಡೆಲ್ ಆಗಿ ಹಾಕೊಟ್ಟಿದೆ. ಮನಸ್ಸಿನಲ್ಲಿ ಸಂಕಲ್ಪ, ಹೃದಯದಲ್ಲಿ ಸಂಕಲ್ಪ ಇದ್ರೆ 1000 ವರ್ಷಗಳ ನಂತರವಾದ್ರೂ ಕೂಡ ಸೂರ್ಯ ಮಂದಿರ ಮತ್ತಲ್ಲಿ ನಿರ್ಮಾಣ ಆಗೇ ಆಗತ್ತೆ. ಮತಾಂತರ ಆದವ್ರನ್ನ, ಅವರು ನಿಮ್ಮ ಪೂರ್ವಿಕರು ಯಾರು ಅನ್ನೋ ನೆನಪು ಮಾಡಿಕೊಡೋ ಕೆಲಸ ಆದ್ರೆ ಒಂದಲ್ಲ ಒಂದು ದಿನ ಅವರಿಗೂ ಅನ್ಸುತ್ತೆ ನಮ್ಮ ಪೂರ್ವಿಕ ಯಾರು ಅಂತ ಹೇಳಿ. ಅವರೆಲ್ಲರೂ ವಾಪಸ್ ಬಂದಾಗ ಮತ್ತೆ ಸೂರ್ಯ ಮಂದಿರ ಅಲ್ಲಿ ನಿರ್ಮಾಣ ಆಗೇ ಆಗುತ್ತೆ. ನನಗನ್ಸುತ್ತೆ ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಸಂಕಲ್ಪ ಮಾಡೇ ಬಿಡೋಣ ಅಂತ. ಮುಂದೊಂದು ದಿನ ನಾವು ಆ ಸೂರ್ಯ ಮಂದಿರವನ್ನ ಮರಳಿ ಪಡಿತೀವಿ ಅಂತ. ನನ್ನ ದೇಶದಲ್ಲಿರುವ ರಾಮ ಮಂದಿರ ಹೆಂಗ್ ಪಡೆದಿದ್ದೀವೋ ಕಳ್ಕೊಂಡಿರೋ ಸೂರ್ಯ ಮಂದಿರವನ್ನು ವಾಪಸ್ ಪಡ್ಕೋತೀವಿ ಅಂತ. ಆದರೆ ಸಂತೋಷವೇ. ಓಕೆ, ಬಟ್ ಸೂರ್ಯ ಮಂದಿರ ಮಾತ್ರ ಅಲ್ಲ, ಬಾಮಿಯಾನ್ನಲ್ಲಿ ಬುದ್ಧ ನಗನಗ್ತಾ ನಿಂತಿದ್ದ, ಗೊತ್ತಿತ್ತಾನೆ? ಆ ಬುದ್ಧನನ್ನು ಕೂಡ ಶಾಂತಿಗಾಗಿ ನಾವು ಅನ್ನುವಂಥವ್ರು ಪಿರಂಗಿ ಇಟ್ಟು ಉಡಾಯಿಸಿದ್ರು. ಮತ್ತಲ್ಲಿ ಬುದ್ಧನ ಪ್ರತಿಮೆಯೂ ಕೂಡ ನಿರ್ಮಾಣ ಆಗಲೇಬೇಕು. ಅದು ನಮ್ಮ ಸಂಕಲ್ಪ ಆಗಬೇಕು. ಯಾವ್ಯಾವುದನ್ನು ನಾಶ ಮಾಡಿದಾರೋ ಅದೆಲ್ಲವೂ ಪುನರ್ ನಿರ್ಮಾಣ ಆಗಬೇಕು. ಓಕೆ, ಬಟ್ ಈ ವಿಚಾರದಲ್ಲಿ ಒಂದು ಸ್ಮಾಲ್ ಆಗಿ ನಾನು ಒಬ್ಬರು ನೆನಪು ಮಾಡ್ಕೊಳ್ಬೇಕು ಸರ್. ಮೊಹಮ್ಮದ್ ಕೆ ಅವ್ರನ್ನ ತುಂಬಾ ನೆನಪು ಮಾಡ್ಕೊಳ್ಬೇಕು. ಕಾರಣ ಅವ್ರು ಮುಸ್ಲಿಮರಿದ್ರೂ ಕೂಡ ಪುರಾತತ್ವ ಇಲಾಖೆಯಲ್ಲಿ ನಮಗೆ ಅಲ್ಲಿ ಮಸೀದಿಯ ಕೆಳಗಡೆಗೆ ರಾಮ ಮಂದಿರ ಇದೆ ಅನ್ನೋದನ್ನ ಬಹಳಷ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡು ಓಡಾಡಿದ್ದು ಅವರು. ಅಂಥವ್ರು ನೆನಪು ಮಾಡ್ಕೊಳ್ಬೇಕು ನಾವು, ಇಲ್ಲ ಅಂತಲ್ಲ. ಅವ್ರ ಕೊಡುಗೆಗಳು ಕೂಡ ಇದೆ ಅದರಲ್ಲಿ. ಬಟ್ ತುಂಬಾ ಜನ ಇದ್ದಾರೆ, 90% ಅಲ್ಲಿ ಒಂದು 5%, ಅದು ಬೇರೆ ವಿಚಾರ. ಬಟ್ ನಾವು ಕರಸೇವಕರನ್ನ ಮಾತಾಡಿಸ್ಕೊಳ್ಬೇಕು. ಇವತ್ತು ಹೋರಾಟ ಮಾಡಿದಂಥವ್ರು ಏನಿದ್ದಾರೆ, ಅವ್ರ ಕಥೆಗಳಿದಾವೆ ಅವ್ರದ್ದೇ ರೀತಿಯಲ್ಲಿ. ಇಲ್ಲಿಂದ ಹೋಗಿದ್ದು ಹೇಗೆ, ಅಲ್ಲಿ ಏನಾಯ್ತು, ಹೋಗ್ಬೇಕಾದ್ರೆ ಹೇಗಾಯ್ತು, ಅಲ್ಲಿ ಉಳ್ಕೊಂಡಿದ್ದು ಹೇಗೆ, ದಯವಿಟ್ಟು ಅವರೆಲ್ಲ ಮೆಲುಕು ಹಾಕ್ತಾರೆ ಅನ್ಸುತ್ತೆ. ದಿವ್ಯಾ, ಎಸ್, ಓವರ್ ಟು ಯು. ಸಾಮಾನ್ಯವಾಗಿ ನಮ್ಮ ಸೈನಿಕರು ಯುದ್ಧಕ್ಕೆ ಹೋಗುವಾಗ ಮನೆಯಲ್ಲಿರುವಂತ ಹೆಣ್ಮಕ್ಳು ಅವ್ರನ್ನ ಹುರಿದುಂಬಿಸಿ ಹೋಗಿ ಬನ್ನಿ ಅಂತ ಕಳಿಸ್ಕೊಡ್ತಾರೆ. ಆದ್ರೆ ಹೋದವರು ವಾಪಸ್ ಬರಲ್ಲ ಅನ್ನುವಂತಹ ಒಂದು ಭಾವನೆಯಲ್ಲೂ ಅವರ ಜೊತೆಯಲ್ಲಿ ಇದ್ರೂ ಕೂಡ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಬಹಳಷ್ಟು ಮನೆಯ ಹೆಣ್ಮಕ್ಳು ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರು. ಇಲ್ಲೊಬ್ರಿದ್ದಾರೆ, ಹೋಗಿ ಬನ್ನಿ ಅಲ್ಲ, ನಾನೂ ಬರ್ತೀನಿ ಬನ್ನಿ ಅಂತ. ಸೊ ಅವ್ರನ್ನ ಮಾತಾಡ್ಸೋಣ. ಹೇಳಿ ಮೇಡಮ್, ಹೇಗಿತ್ತು ಆ ದಿನ? ನಮ್ಮ ಮನೆಯಲ್ಲಿ
ನಮ್ಮ ತಂದೆಯವರು ಹೇಳಿದ್ರು, ನಮಗೆ ಸಂಘದಿಂದ ಸೂಚನೆ ಬಂದಿದೆ, ನಾವು ಕರಸೇವೆಗೆ ಹೋಗಬೇಕು ಅಂತ ಹೇಳಿ. ನಾನು ಹೇಳಿದೆ, ನನಗೆ ಸಮಿತಿಯಿಂದನೂ ಹೇಳಿದ್ದಾರೆ, ನಾವು ಸಹ ಸಮಿತಿಯಿಂದ ಹೇಳಿದ್ದಾರೆ ನಾವೆಲ್ಲರೂ ಹೋಗಬೇಕು ಅಂತ ಹೇಳಿ. ಹಾಗೆ ನಮ್ಮ ತಂದೆ ಆಯಿತು ಹೋಗೋಣ ಅಂತ ಹೇಳಿದ್ರು. ನಾನು ಆವಾಗ ಕಾಲೇಜ್ ವಿದ್ಯಾರ್ಥಿ ಆಗಿದ್ದೆ, ಒಂದು 15-16 ವರ್ಷ ನಾನು ಯುವತಿ. ಅರೆ ನಮ್ಮ ತಂದೆ ಎಲ್ಲರೂ ಹೋಗೋಣ ಬನ್ನಿ ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಹೇಳಿದ್ರು, ನೀನು ಯಾಕೆ ಹೋಗ್ತೀಯಾ, ಅಲ್ಲೆಲ್ಲ ತುಂಬ ಗಲಾಟೆ ಎಲ್ಲ ನಡೀತಾ ಇರತ್ತೆ ಅಂತ ಹೇಳಿ. ಆದರೆ ನಮ್ಮ ತಂದೆ ಹುರಿದುಂಬಿಸಿದ್ರು, ಇಲ್ಲ ಏನಾಗಲ್ಲ, ನಾವು ರಾಮ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ, ರಾಮ ನಮ್ಮನ್ನು ಕಾಪಾಡ್ತಾನೆ, ರಾಮ ಕಾರ್ಯಕ್ಕೆ ಹೋದಾಗ ಏನಾದರೂ ಅದನ್ನು ಎದುರಿಸ್ಬೇಕು, ಹೋಗೋಣ ಬಾ ಅಂತ ಹೇಳಿ. ಅವತ್ತು ನಾನು ಧೈರ್ಯ ಮಾಡಿ ಹೋಗಿದ್ದಕ್ಕೆ ಇವತ್ತು ನನಗೆ ಒಂದು ಸಾರ್ಥಕತೆ ಭಾವನೆ ಬರ್ತಾ ಇದೆ. ನೀವು ಹೋಗಿದ್ಯಾವಾಗ? 1992 ಇಸ್ವಿನಲ್ಲಿ ಡಿಸೆಂಬರ್ 6ಕ್ಕೆ ಕಾರ್ ಸೇವೆ ಇತ್ತು. ಸೊ ಹಾಗಾಗಿ ನಾವು ಡಿಸೆಂಬರ್ 1ನೇ ತಾರೀಕು ಅಲ್ಲಿದ್ವಿ. ನಾವು ಹೆಂಗ್ ಹೋದ್ರಿ? ಅಂದ್ರೆ ನಾವೇನು ಮಾಡ್ಕೊಂಡು ಹೋಗಿರ್ಲಿಲ್ಲ, ಜಸ್ಟ್ ಒಂದು 4-5 ಬಟ್ಟೆಗಳನ್ನ ತಗೊಂಡು ಹೋಗಿದ್ವಿ. ಆದ್ರೆ ನಾವು ರಾಮ ಭಕ್ತರು ಕಾರ್ ಸೇವಕಕ್ಕೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಡೆನೂ ಸಹಿತ ನಮ್ಗೆ ಕಾಲ್ಮುಟ್ ನಮಸ್ಕಾರ ಮಾಡ್ತಾ ಇದ್ರು. ದಾರಿನಲ್ಲಿ ಹೋಗ್ಬೇಕಾದ್ರೆ ಅಲ್ಲೇ ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಮಾಡೋರು. ಮತ್ತೆ ನೀವೆಷ್ಟು ಪುಣ್ಯವಂತರು, ರಾಮನ ಸೇವೆಗಾಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ರಸ್ತೆನಲ್ಲಿ ಜನಗಳು ನಿಂತ್ಕೊಂಡು ನಮ್ಗೆ ಒಂದು ಅಭಿನಂದನೆ ಕೋರುತ್ತಾ ಇದ್ರು. ಅಲ್ಲಿ ಏನಾಗ್ಬಹುದು ಅಂತ ನಮ್ಗೇನು ಕಲ್ಪನೆ ಇಲ್ಲ. ನಾವು ಹೋಗಿದ್ದು ಒಂದು ಕರಸೇವೆ, ಒಂದು ಹಿಡಿ ಮಣ್ಣನ್ನ ತಗೊಂಡು ಹೋಗಿ ಸಂಕಲ್ಪ ಮಾಡಿ ಇಲ್ಲಿ ಒಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೋಸ್ಕರ ಹೋಗಿದ್ದಷ್ಟೇ. ಅಲ್ಲಿ ಒಂದು ವಿವಾದಿತ ಕಟ್ಟಡ ಧ್ವಂಸ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಬಟ್ ಅಲ್ಲಿ ಬಂದು ಒಂದು ಇದ್ದಂಥ ಯುವಕರಿಗೆ ಒಂದು ಉತ್ಸಾಹ ಬಂದು, ಅವ್ರಿಗೆ ಒಂದು ಸ್ಫೂರ್ತಿ ಬಂದು ಅದು ಆಗಿದ್ದಷ್ಟೇ. ತಾವು ಯಾವಾಗ ಹೋಗಿದ್ದು, ಆ ದಿನ ಹೇಗಿತ್ತು, ಮತ್ತು ಅಲ್ಲಿ ಒಂದಷ್ಟು ಸಾವು ನೋವುಗಳು ಕೂಡ ಆಗಿವೆ, ಇಲ್ಲ ಅಂತಲ್ಲ. ಸೊ ನಿಮಗೆ ಆ ಭಯ ಇತ್ತ ಅವತ್ತು? 1990ನೇ ಇಸ್ವಿನಲ್ಲಿ ಹೋಗಿದ್ದು. ಮುಲಾಯಂ ಸಿಂಗ್ ಯಾದವ್ ಚೀಫ್ ಮಿನಿಸ್ಟ್ರು, VP ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಇಲ್ಲಿಂದ 6 ಗಂಟೆ KK ಯಡಿಯೂರಪ್ಪನವ್ರಿಗೆ ಜೊತೆಲಿ ಯಡಿಯೂರಪ್ಪನವ್ರ ಜೊತೆಲಿ ಎಲ್ಲ ಹೋದ್ವಿ. ಇಲ್ಲಿಂದ ಮಧ್ಯಪ್ರದೇಶ್ ಹೋಗೋವರೆಗೂ ನಮ್ಮ ಕರ್ನಾಟಕದಲ್ಲಿ ಇದ್ದಂಗೆ ಇತ್ತು. ಮಧ್ಯಪ್ರದೇಶಕ್ಕೆ ಹೋದ್ವಿ, ಇಟಾರ್ಸಿ ಜಂಕ್ಷನ್ ಇತ್ತು, ಅಲ್ಲಿಂದ ಚಿತ್ರಕೂಟಕ್ಕೆ ಹೋದ್ವಿ. ಚಿತ್ರಕೂಟ ಹೋಗೋವರೆಗೂ ನಮಗೆ ಊಟ ತಿಂಡಿ ಮತ್ತೊಂದಾಗಲಿ ಏನು ತಾಪತ್ರೆ ಇರಲಿಲ್ಲ. ಚಿತ್ರಕೂಟಿಂದ ಬಾರ್ಡ್ರಲ್ಲೇ UPನಲ್ಲಿ ಬಾರ್ಡ್ರಿಗೆ ಹೋಗ್ತಾನೆ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿದ್ರು. ಯಡಿಯೂರಪ್ಪನವ್ರು ಕೈ ಸೇಗೆ ಮಾಡಿದ್ರು ಎಲ್ಲ ಹೊಟ್ಟೋದ್ವಿ ಅಲ್ಲಿ ಇಲ್ಲಿ ಅಂತ. ನನ್ನ ಪಕ್ಕದಲ್ಲಿ ನಮ್ಮ ಸ್ನೇಹಿತರು ಬಂದಿದ್ರು. ಆದಾಗ ಕರ್ಕೊಂಡು ಹೊಟ್ಟೋದ್ರು. ಕರ್ಕೊಂಡೋಗಿ ಎಲ್ಲೆಲ್ಲೋ ಬಿಟ್ಟು ಏನೋ ಮಾಡಿ ಹಾಗೆ ಅಂತ ರಾಮರ ವನವಾಸನೆ ಬಿಡಿ ಆಗ ನಮಗೆ ಎಲ್ಲ ಹೋಗ್ಬಿಟ್ಟು ಒಂದು ಇದರಲ್ಲಿ ಹೋಗಿ ಲಕ್ನೋದಲ್ಲಿ ಇಳಿಸಿದ್ರು. ಲಕ್ನೋದಲ್ಲಿ ಇಳಿತಾನೆ ಈತಂತ ಕರ್ಕೊಂಡೋಗಿ ಲಕ್ನೋ ಜೈಲ್ಗೆ ಹೋದ್ರು. ನನ್ನ ಗೋರಖ್ಪುರ್ ಜೈಲಿಗೆ ಕರ್ಕೊಂಡೋದ್ರು. ನನಗೆ ಗೊತ್ತಿರಲಿಲ್ಲ, ಯಾಕೆಂದ್ರೆ ಅವಾಗ ತರುಣ ನಾನು. ಹೋಗಿದ್ವಿ ಅಲ್ಲಿ ಗೋರಖ್ಪುರ್ ಜೈಲು. 5 ದಿವಸ ಇದ್ದೆ ಅಲ್ಲಿ ನಾನು. ಭಯ ಅನ್ನೋದು ಸ್ವಲ್ಪ ನಮಗೆ ಕಡಿಮೆನೇ ಇತ್ತು. ಸ್ವಲ್ಪ ಆ ವಾತಾವರಣದಲ್ಲಿ ಬೆಳೆದವ್ರು ನಾವು. ಈ ಗರಡಿ ಮನೆ ಸ್ವಲ್ಪ ಈ ಕೆಮ್ಮಣ್ಣು ಹಚ್ಕೊಂಡಿದ್ದಾರೆ ನಾವು. ಧೈರ್ಯ ಆಯಿತು. ಏನಾದರೂ ಸ್ವಲ್ಪ ಮನಸ್ಸಿಗೂ ವೀಕ್ ಆಯಿತು. ಸ್ವಲ್ಪ ಹೆಂಡತಿ ಮಕ್ಕಳು, ಸಣ್ಣ ಮಕ್ಕಳು ಅವಾಗ, ನಮ್ಮ ಮಕ್ಕಳು ಅವಾಗ ಫೋನ್ ಕಾಂಟ್ಯಾಕ್ಟ್ ಇರಲಿಲ್ಲ. ಇದೇನು ಮಾಡೋದು ಅಂತ. ಬಟ್ ಸಂಘದ ಅತ್ಯಂತ ನಿಶ್ಚಲವಾಗಿತ್ತು. ಏನು ಅಂದರೆ ನೀವು ಏನೇ ಮಾಡಿದ್ರೂ ಅಯೋಧ್ಯೆಗೆ ಬರಲೇಬೇಕು ಅಂತ ಸಂಘದಿಂದ ಆದೇಶ ಇತ್ತು. ನಡ್ಕೊಂಬಂದ್ವಿ, ರಾತ್ರಿ ಎಲ್ಲ ನಡ್ಕೊಂಬಂದ್ವಿ, ಬರ್ತಿದ್ವಿ. ಹೇಗಿತ್ತು ಅಂತ ಸಂಘದ ನಿಜವಾಗ್ಲೂ ಹಳ್ಳಿಗಳಲ್ಲಿ ರಾತ್ರಿ ಹೊತ್ತು ಲಾಟಿನ್ ಇಟ್ಕೊಂಡು ಭಯ ರಾಮ್ ಸೇವಕ ಹೇ ರೋಟಿ ಕಾವು ಬಾಜಿ ಕಾವು ಭಯ್ಯ ಅಂತೆಲ್ಲ ಹೇಳೋರು. ಅದೇ ತಿಂತಾ ಇದ್ವಿ, ರೋಟಿ ಬಾಜಿ, 1 ಇಂಚು ದಪ್ಪ ರೋಟಿ. ಅದು ಇನ್ನು ಹಶುವು ಇರೋಕ್ಕಾಗ್ತಿಲ್ವಲ್ಲ. ಆಮೇಲೆ ಅಲ್ಲಿಗೆ ಬಂದ್ವಿ. ಈ ಮತ್ತೆ ಬಂದಾಗ आप कौन से आया आप कर्नाटक ಹನುಮಾನ್ ಜಿ ಅನ್ನೋರು ನಾನು ನೋಡಿ ನನಗೊಂಥರ ಆಗೋಯ್ತು. ಏನಪ್ಪ ಅಷ್ಟು ಹನುಮಾನ್ ಜಿ ಅಂತ ನನಗೊಂಥರ ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೆ ನಾನು. ಹನುಮಾನ್ ಜಿ ಅಂತ ಅವಾಗ ಹೇಳಿದ್ದಾರೆ, ಆಂಜನೇಯನ ಹುಟ್ಟಿದ ನಾಡಲ್ಲಿ ಬಂದವರು ನೀವು ಅಂತ ಅಷ್ಟು ಭಕ್ತಿರಿ ನಮ್ಮ ಬಗ್ಗೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ನಾವು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ನಮ್ಗೆ ಇರಲಿಲ್ಲ, ಖಂಡಿತ ನಮ್ಗಿರಲಿಲ್ಲ. ಇಷ್ಟೇ ನಮ್ದು, ಹೋಗ್ಲಿ ಬಿಡಿ ರಾಮನಿಗೆ ಬಂದು ರಾಮನ ಪಾದೆ ಸೇರ್ಬಿಡೋಣ ಅಂತ ಹೇಳ್ಕೊಂಡು ಭಯಂಕರ ಬಂದು ಅಂದ್ರೆ ಈ ರೋಡ್ಗಳೆಲ್ಲ 10 ಅಡಿ ಹಳ್ಳ ಹೊಡೆದು ಬಿಟ್ಟಿದ್ರು. ಯಾರು ಈ ಕಡೆ ಜಂಪ್ ಮಾಡೋಂಗಿಲ್ಲ, ಜಂಪ್ ಮಾಡಿದ್ರೆ ಕೆಳಗಡೆ ಬಿದ್ದೋಗ್ತಿ, ಗಾಡಿ ಹೋಗೋಂಗಿಲ್ಲ, ಆ ಥರ ಎಲ್ಲ ಮಾಡಿದ್ರು. ಖಂಡಿತವಾಗೂ ಆ ಒಂದು ಇದು ನೆನೆಸ್ಕೊಂಡ್ರೆ ಇವಾಗ ಭಯ ಆಗುತ್ತೆ ನನಗೆ.
ಅವಾಗ ವಯಸ್ಸಿತ್ತು, ಭಯ ಆಗಲಿಲ್ಲ. ಅದರಿಂದ ನಮ್ಮ ಮುಂದೆ ರಾಮ ಮಂದಿರ ಆಗ್ತಾ ಇದೆ ಅಂತ ಕೇಳಿದ್ರೆ ಇದಕ್ಕಿನ್ನ ಅದೃಷ್ಟ ಇನ್ನೊಂದು ಬೇಕಾ ನಮಗೆ? ಪುಣ್ಯವಂತರಲ್ವಾ ನಾವು? ಇಂಥ ಪುಣ್ಯ ಯಾರಿಗುಂಟು, ಯಾರಿಗಿಲ್ಲ? ಮುಂದಿನ ತಿಂಗಳು 17ನೇ ತಾರೀಕು ನಮಗೂ ಬಂದಿದೆ ಹೋಗೋಕ್ಕೆ. ಮುಂದಿನ ತಿಂಗಳು 17ಕ್ಕೂ ಹೋಗೋದಿದ್ದೀವಿ ನಾವು. ನಿಜವಾಗ್ಲೂ ಇದಂಥ ಸುದೈವ, ಇದಂಥ ಪುಣ್ಯ ನಮಗೆ ಬಂದಿದೆಯಲ್ಲ, ಅದಕ್ಕಿನ್ನ ಬೇರೆ ಏನು ಬೇಡ. ಎಲ್ಲ ಸರ್ವಸ್ವವೂ ಕೊಟ್ಟಂಗಾಗಿದೆ ನನಗೆ, ಎಲ್ಲನೂ ಆಗಿದೆ. ನಿಜವಾಗ್ಲೂ ಇದರಿಂದ ನನಗೆ ಎಷ್ಟು ಮನಸ್ತೃಪ್ತಿ ಅಂದರೆ ನಮಗೆ, ನಮ್ಮ ಮನೆಯವ್ರಿಗೆ, ಇಡೀ ಇದಕ್ಕೆಲ್ಲ ಭಾಳ ಸಂತೋಷವಾದ ಸಂಗತಿ. ಇನ್ನೇನು ಬೇರೆ ಹೇಳೋದೇನಿಲ್ಲ ಅಂತ ನನ್ನ ಭಾವನೆ. ವಿಶ್ವ ಹಿಂದೂ ಪರಿಷತ್ ಹೇಳ್ತು 70 ಜನರನ್ನ ನಾವೇ ನೀರಿನಿಂದ ತೆಗೆದು ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅಂತ. ಎಲ್ಲ ಏನು ಮಾಡಬೇಕೆಲ್ಲ ಮಾಡಿ, ತಾತ್ಕಾಲಿಕ ರಾಮ ಮಂದಿರ ನಿರ್ಮಾಣನೂ ಮಾಡಿ, ಆಮೇಲೆ ಲಂಕಾ ದಹನ ಏನಾಗಬೇಕಿತ್ತು ಬಾಕಿ ಉಳಿದಿತ್ತಲ್ಲ ಅದನ್ನು ಮುಗಿಸಿ, ಆಮೇಲೆ 8ನೇ ತಾರೀಕು ವಾಪಸ್ ಬಂದ್ವಿ. ನಾವು ಯಾರು ಕೇಳಲಿಲ್ಲ, ಸೀದಾ ಹೋದ್ವಿ, ಉಳಿದಿದ್ದ ಕೆಲಸ ಎಲ್ಲ ಮಾಡಿ ಬಂದ್ವಿ. ಯಾವುದೂ ಬಾಕಿ ಉಳಿಸ್ಲಿಲ್ಲ.